ಯೂಟ್ಯೂಬ್ ಚಾನಲ್ ಎಸ್ ಇಂಜಿನಿಯರಿಂಗ್ ವಿತ್ YT. ಇವತ್ತು ನಾವು ನೋಡೋದು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ 2.0 3.0 ವಿಡಿಯೋ ಎಲ್ಲ ಮ್ಯಾಕ್ಸ್ ಏನೋ ಒಂದು ವಿಡಿಯೋ ಇದು. ಎಂತಕ್ಕಂದರೆ ಪದೇ ಪದೇ ಕೇಳ್ತಿದ್ದೀರಿ, ಸೊ ಅದರಿಂದ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ಏನಂದರೆ, ಈ ವಿಡಿಯೋಗೆ ನಾವು ಮುಂಚೆ ಸ್ವಲ್ಪ ವಾಲ್ಯೂಮ್ ಬಟನ್ನ ಸ್ವಲ್ಪ ಹೈಯಾಗಿ ಇಟ್ಕೊಳ್ಳಿ. ಈ ವಾಯ್ಸ್ ಸ್ವಲ್ಪ ನಿಮಗೆ ಲೋ ಕೇಳಿಸ್ತಾ ಇರುತ್ತೆ, ಬಿಕಾಸ್ ಐ ಆಮ್ ನಾಟ್ ಡೂಯಿಂಗ್ ಎನಿ ಎಡಿಟಿಂಗ್ ಹಿಯರ್. ಸೊ ಐ ಅಪ್ಲೋಡ್ ಲೈಕ್ ದಿಸ್ ಒನ್ಲಿ. ಸೊ ಸಬ್ಜೆಕ್ಟ್ ನೇಮ್ ಬಂದುಬಿಟ್ಟು COA. ಇದು ಫಿಕ್ಸ್ಡ್ ಕ್ವಶನ್ಸ್ 2.0 ವಿಡಿಯೋ ಅಂತ ಹೇಳ್ತೀನಿ. ಈ 2.0 ವಿಡಿಯೋದಲ್ಲಿ ತುಂಬ ರಿಸ್ಕ್ ಇರುತ್ತೆ. ವೈ ಬಿಕಾಸ್ ಪೇಪರ್ ಏನು ಟಫ್ ಬಂದರೆ ಅಥವಾ ಪೇಪರ್ ಸ್ವಲ್ಪ ಕಷ್ಟ ಬಂತು ಅಂದರೆ ಅವಾಗ ನೀವು ಫೇಲ್ ಆಗೋ ಚಾನ್ಸು ಇರುತ್ತೆ. ಹೇಳ್ತಿದ್ದೀನಿ ಆಯಿತಾ. ಯಾರೂ ಇದುವರೆಗೂ ಆ ಥರ ಫೇಲ್ ಆಗಿಲ್ಲ ನಾನು 2.0 ವೀಡಿಯೋಸ್ ನೋಡಿಬಿಟ್ಟು. ಬಟ್ ನಾನು ಹೇಳ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಸ್ವಲ್ಪ ಕ್ವಶನ್ಸ್ ನಾನು ತೆಗೆದುಬಿಟ್ಟಿರ್ತೀನಲ್ಲ, ಸೊ ಅದರಿಂದ ಅದಕ್ಕೆ ಏನು ಹೇಳ್ತೀನಿ ಅಂದರೆ, ನಾನು ಕೊಟ್ಟಿರೋದಲ್ಲಿ ಒಂದು ಮಾಡ್ಯೂಲ್ ಸ್ವಲ್ಪ ಟಫ್ ಬಂದುಬಿಟ್ರೆ ಆ ಮಾಡ್ಯೂಲ್ 10 ಮಾರ್ಕ್ಸ್ ನೀವು ಕಳ್ಕೊಂಡ್ಬಿಡ್ತೀರ. ಅವಾಗ 30 ಮಾರ್ಕ್ಸ್ ಇರುತ್ತೆ. ಸೊ ಇನ್ನು 5 ಮಾರ್ಕ್ಸ್ ಬೇಕಾಗುತ್ತೆ. ಅವಾಗ ಏನು ಮಾಡ್ತೀರಾ? ಸೊ ಅದರಿಂದ ಹೇಳ್ತಿದ್ದೀನಿ ನಾನು. ಬಟ್ ಆದರೂ ನಿಮಗೆ 50 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು ಏನು ಕ್ವಶನ್ಸ್ ಇವಾಗ ಕೊಟ್ಟಿದ್ದೀನೋ ಅದರಲ್ಲಿ ಸ್ಕೋರ್ ಮಾಡ್ಬೋದು. ಬಟ್ ಆದರೂ ಕೂಡ ಒಂದು ಮಾಡ್ಯೂಲ್ ರೆಗ್ಯುಲರ್ ವೀಡಿಯೋದಿಂದ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಮಾಡ್ಯೂಲ್ 5 ಓದಿ, ಅದರಲ್ಲಿ 2-3 ಕ್ವಶನ್ಸ್ ಹಾಕಿದ್ರೆ ಮಾಡ್ಯೂಲ್ 5 ಆಗುತ್ತೆ. ಸೊ ಮಾಡ್ಯೂಲ್ 5 ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಇದನ್ನು ಏನು ಕೊಟ್ಟಿದ್ದೀನಿ ಇದನ್ನ ಓದ್ಕೊಂಡು ಎಕ್ಸಾಮಲ್ಲಿ ನಾಳೆ ಪಕ್ಕ ಪಾಸ್ ಆಗೋಂತೂ ಖಂಡಿತ. ಸೊ ಇವಾಗ 12 o'clock ಹೋಗ್ತಿದ್ದೆ ವಿಡಿಯೋ, ಇನ್ನು ಅಪ್ಲೋಡ್ ಮಾಡೋಕ್ಕೆ 12:30 ಆಗಿಬಿಡುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ, ಯಾರು ಫೇಲ್ ಆಗ್ಬಾರ್ದು ನಾಳೆ ಎಕ್ಸಾಮಲ್ಲಿ. ಸೊ ಅದಾಗಿತ್ತು. ಇನ್ನೊಂದು ನೋಟ್ಸ್ ಏನೈತೆ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಅದರಲ್ಲಿ ಶೇರ್ ಮಾಡಿ. ಸೊ ಅದೆಲ್ಲ ಇಷ್ಟ ಆಗಿತ್ತು. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಮಾಡ್ಯೂಲ್ 1 ಏನಿಲ್ಲ, ಜಸ್ಟ್ ನಾನು 14 ಮಾರ್ಕ್ಸ್ ಹೇಳಿದ್ದೀನಲ್ಲ, 14 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಆರ್ ಅದರ್ವೈಸ್ 7 ಮಾರ್ಕ್ಸ್. 14 ಮಾರ್ಕ್ಸ್ ಇರುತ್ತೆ. ವೈ ಬಿಕಾಸ್ ಮೋರ್ ಇಂಪಾರ್ಟೆಂಟ್ ಆಗಿದೆ. ಸೊ ಆಯಿತಾ. ವಿತ್ ನೀ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಕನೆಕ್ಷನ್ ಬಿಟ್ವೀನ್ ದ ಪ್ರೊಸೆಸ್ ಆ್ಯಂಡ್ ಮೆಮೊರಿ ಆಯಿತಾ. ವಿತ್ ನೀ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಬೇಸಿಕ್ ಆಪರೇಷನ್ ಆಫ್ ಕಾನ್ಸೆಪ್ಟ್ ಆಫ್ ಕಂಪ್ಯೂಟರ್. ಈಸಿ ಕ್ವಶನ್, ಇವೆರಡರಲ್ಲಿ ಒಂದೇ ಬರುತ್ತೆ. ಅದು ಒಂದೇ ಕ್ವಶನ್ ಬರುತ್ತೆ. ಒಂದು ನಾನು ಹೇಳಲ್ಲ ಯಾವುದು ಅಂತ. ಸೊ ಇವೆರಡರಲ್ಲಿ ಒಂದೇ ಕ್ವಶನ್ ಬರುತ್ತೆ. ಫಿಕ್ಸ್, ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ 2 ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟು ಪಾರ್ಟ್ ಬಿ, ಅಲ್ಲೇ 7 ಮಾರ್ಕ್ಸ್ ಬಂದುಬಿಡುತ್ತೆ ನಮಗೆ. ಇಲ್ಲಿ 7 to the 14 ಆಯಿತಾ. ಇಲ್ಲಿ ನೋಡೋಣ. ವಿತ್ ನೀಡ್ ಎಕ್ಸ್ಪ್ಲೈನ್ ದ ಬೇಸಿಕ್ಸ್ ಆಪರೇಷನ್ ಆಫ್ ಕಾನ್ಸೆಪ್ಟ್ ಆಯಿತಾ. ನೆಕ್ಸ್ಟ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಲಿಟಿಲ್ ಹೆಡ್ ಮತ್ತು ಬಿಗ್ ಹೆಡ್ ಮೆಮೊರಿ. ನೋಡಿ, ಇನ್ನೊಂದು ಲಿಟಿಲ್ ಹೆಡ್ ಅಂದರೆ ಏನು, ಬಿಗ್ ಹೆಡ್ ಅಂದರೆ ಏನು, ಮತ್ತು ಇನ್ನೊಂದೇನೋ ಇದೆ ಅಲ್ವಾ, ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಒಂದು ಇಂಪಾರ್ಟೆಂಟು. ಅದು ಏನು ಕೊಟ್ಟಿದ್ದಾರೆ, ಇಷ್ಟು ಟಾಪಿಕ್ಸ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಹೆಡೆನ್ಸ್ ಏನೇನಿದೆ ಅಲ್ಲ, ಈ ಲಿಟಿಲ್ ಹೆಡೆನ್ಸ್, ಬಿಗ್ ಹೆಡೆನ್ಸ್ ಮತ್ತು ಅದು ಇನ್ನೊಂದು, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮೋರ್ ದೆನ್ ಎನಫ್. ಯಾಕಂದರೆ 7 ಮಾರ್ಕ್ಸ್ ನೀವು ಅದು ಬಿಟ್ಟರೆ ನೀನು ಕ್ವಶನ್ ಬರೋ ಟೈಮೇ ಇಲ್ಲ, ಅದೇ ಬರುತ್ತೆ. ಬಟ್ ಆದರೂ ನಾನು ಸಿಂಗಲ್ ಬಸ್ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಪಾರ್ಟ್ ಬಿ ಅಲ್ಲಿ ನಿಮಗೆ ಅಕಸ್ಮಾತ್ ಪೇಪರ್ ಟಫ್ ಬಂದರೆ ಪಾರ್ಟ್ ಬಿ ಅಟೆಂಡ್ ಮಾಡ್ಬೋದು. ಸೊ ಅದರಿಂದ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ಇಂದಿಷ್ಟು ಕ್ವಶನ್ ಒಂದು ಕ್ವಶನ್ ಬಂದರೆ ಪಕ್ಕ ಒಂದೇ ಬರುತ್ತೆ. ಇವಾಗ ರೈಟ್ ಡಿಫ್ರೆನ್ಸ್ ಎಲ್ಲ ಆ ಟಾಪಿಕ್ ಮೇಲೆ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ, ಈಸಿನೇ ಇದೆ. ಸೊ ನಾನು ನೋಟ್ಸ್ ಅಪ್ಲೋಡ್ ಮಾಡಿ ಅನ್ಕೊತಿದ್ದೀನಿ. ಸಾರಿ, ಅಪ್ಲೋಡ್ ಮಾಡಿಲ್ಲ. ಸೊ ಇಟ್ಸ್ ಈಸಿ ಇದೆ. ಸೊ ನೋಡ್ಕೊಳ್ಳಿ, ಎಕ್ಸಾಮ್ಗೆ ಹೋದಾಗ ಇಂದಿಷ್ಟು ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನಿಮಗೆ ಏನೋ ವೀಡಿಯೋ ಔಟ್ ಬೇಕು ಮೀನ್ಸ್ 70+ ತೊಗೊಳ್ಬೇಕು ಅನ್ನೋರು ನಾನು ರೆಗ್ಯುಲರ್ ವೀಡಿಯೋ ಇದೆ. ಸೊ ನಮ್ಮೆಲ್ಲರೂ ರೆಗ್ಯುಲರ್ ವೀಡಿಯೋ ಇದೆ, ಅದನ್ನು ವಾಚ್ ಮಾಡ್ಬೋದು ನೀವು. ಓಕೆ, ಇನ್ನೊಂದು ವೀಡಿಯೋಗಿನ ಮುಂಚೆ ಈ ಮೆಂಬರ್ಶಿಪ್ ಯಾರನ್ನ ತೊಗೊಂಡಿರ್ತೀರಲ್ಲ, ಮೆಂಬರ್ಶಿಪ್ ತೊಗೊಂಡು ನೋಡ್ತಿರೋರು ಪ್ಲೀಸ್ ನಿಮ್ಮ ಮೆಂಬರ್ಶಿಪ್ನ ಆಫ್ ಮಾಡ್ಕೊಳ್ಳಿ. ವೈ ಬಿಕಾಸ್ ನಮ್ದು ಇನ್ನು 3 ಮಂತ್ಸ್ ಏನಿರುತ್ತಲ್ಲ, ನಿಮಗೆ ವೀಡಿಯೋ ಅಪ್ಲೋಡ್ ಆಗಲ್ಲ. ಅದರಿಂದ ನಿಮ್ಮ 59 ರುಪೀಸ್ ಪದೇ ಪದೇ ಎಂದು ಕಟ್ ಆಗೋದು. ಸೊ ಅದರಿಂದ ನೀವು ಫೋನ್ಪೇ ಓಪನ್ ಮಾಡಿಬಿಟ್ಟು ಮ್ಯಾನೇಜ್ ಅಕೌಂಟ್ಸ್ ಇರುತ್ತೆ, ಮ್ಯಾನೇಜ್ ಅಕೌಂಟ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಟೋ ಪೇ ಅಂತಿರುತ್ತೆ, ಆಟೋ ಪೇನ ಆಫ್ ಮಾಡ್ಕೊಳ್ಳಿ. ಫ್ರಮ್ ದಟ್ ಟೈಮ್ ಯು ವಿಲ್ ನಾಟ್ ಡಿಟೆಕ್ಟ್ ದ ಮನಿ ಆಯಿತಾ. ಸೊ ಇಷ್ಟ ಆಗಿದೆ. ಈಗ ಮಾಡ್ಯೂಲ್ 2 ಹೋಗೋಣ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಎಕ್ಸಾಮಲ್ಲಿ ಇದು ಬಂದೇ ಬರುತ್ತೆ, ಅದು ಬೇರೆ ವಿಷಯ. ಇಷ್ಟು ಟ್ರಸ್ಟ್ ಮಾಡಿದೆಲ್ಲ ನಾನು ನಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಯಿತಾ. ಸೊ ಮಾಡ್ಯೂಲ್ 2 ಅಲ್ಲಿ ಇಷ್ಟು ಎರಡೇ ಕ್ವಶನ್. ಏನು, ಅಡ್ರೆಸಿಂಗ್ ಮೋಡ್ ಅಂದರೆ ಎಕ್ಸ್ಪ್ಲೇನ್ ದ 4 ಟೈಪ್ಸ್ ಆಫ್ ಅಡ್ರೆಸಿಂಗ್. 5 ಟೈಪ್ಸ್ ಹಾಕ್ಕೊಳ್ಳಿ. 4 ಟೈಪ್ಸ್ ಅಲ್ಲ, 5 ಟೈಪ್ಸ್ ಆಫ್ ರಿಲೇಟಿವ್ ಪ್ರಾಡಕ್ಟ್ ಅವೆಲ್ಲ ಈಸಿ ಇದೆ. ಅಡ್ರೆಸಿಂಗ್ ಮೋಡ್ ವಿತ್ ಆನ್ ಸೂಟಬಲ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಫಿಕ್ಸ್ ಕ್ವಶನ್ಸ್, ನೋ ನೀಡ್ ಟು ಸ್ಟಡಿ ಅಬೌಟ್ ದ ಸೆಕೆಂಡ್ ಒಂದು ಕ್ವಶನ್ ಆಯಿತಾ. ಸಬ್ ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ದ ಸಬ್ ರೂಟೀನ್ ಲೈನ್ ಲಿಂಕೇಜ್ ಆ್ಯಂಡ್ ಲಿಂಕ್ ರಿಜಿಸ್ಟರ್ ಆಯಿತಾ. ಇದೇ ಕ್ವಶನ್ ಬರುತ್ತೆ, ಇದೇ ಓದಬೇಕು. ಮತ್ತು ಇದು ಒಂದು ಓದ್ಕೊಳ್ಳೋಕೆ ಟ್ರೈ ಮಾಡಿ. 2 ಕ್ವಶನ್ ನಾನು ಕೊಟ್ಟಿರೋದು ಈಸಿಯಾಗಿ ನೀವು ಎಕ್ಸಾಮ್ಗೆ ಓದ್ಬೋದು. ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಬರೋ ಚಾನ್ಸ್ ಎಕ್ಸಾಮ್ಗೆ ತುಂಬ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇನ್ನೊಂದು 7 ಮಾರ್ಕ್ಸ್ ಪ್ರತಿದೊಂದು ನೀವು 10 ಮಾರ್ಕ್ಸ್ ಅಂತ ಹಾಕಿರಲ್ಲ ಅಂತಿದ್ರಲ್ಲ, ಪ್ರತಿಯಲ್ಲಿ 7 ಮಾರ್ಕ್ಸ್ ಕೂಡ ಕೊಟ್ಟರು ನೀವು ಈಸಿಯಾಗಿ ಪಾಸ್ ಆಗ್ತೀರಾ, ಅದಂತೂ ಪಕ್ಕ ಖಂಡಿತ. ಪೇಪರ್ ಈಸಿ ಬಂದರೆ 60-70 ಮಾರ್ಕ್ಸ್ ಇದೇ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ತೀರಾ. ಸೊ ಅದಾಗಿರುತ್ತೆ. ಓಕೆ, ವಾಟ್ ಇಸ್ ದ ಬಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಎಕ್ಸ್ಪ್ಲೇನ್ ದ ಸೆಂಟ್ರಲೈಸ್ ಆ್ಯಂಡ್ ಡಿಸ್ಟರ್ಬ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ವಿತ್ ದ ಮೆಥಡ್ ಆಫ್ ನೀಟ್ ಡಯಾಗ್ರಾಮ್ ಆಯಿತಾ. ಮತ್ತು ಐಒ ಇಂಟರ್ಫರೆನ್ಸ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಇಂಟರ್ಫರೆನ್ಸ್ ಕನೆಕ್ಟ್ ವಿತ್ ಇನ್ಪುಟ್ ಡಿವೈಸಸ್ ಬಸ್ ವಿತ್ ನೀಟ್ ಡಯಾಗ್ರಾಮ್. ಇನ್ ದಿಸ್ 3 ಕ್ವಶನ್ಸ್ ಏನು ಕೊಟ್ಟಿದ್ದಾನಲ್ಲ, ಈ 3 ಕ್ವಶನ್ಸ್ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. DMA ಒಂದು ರಿಜಿಸ್ಟರ್ ಆಫ್ ಇನ್ವಾಲ್ಡ್ ಏನು, ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫ್ರಮ್ ವಿಲ್ ಗೆಟ್ 7 ಮಾರ್ಕ್ಸ್. 7 ಮಾರ್ಕ್ಸ್ ಬರಲ್ಲ, 10 ಮಾರ್ಕ್ಸ್ ಸೇರಿಸೇ ಬರೋದು. ಸೊ
10 ಮಾರ್ಕ್ಸ್ 7 ಮಾರ್ಕ್ಸ್ ಸೀರೀಸ್ ಬಂದರೂ ಓಕೆ, ನೀವು ಆರಾಮಾಗಿ 45 ಮಾರ್ಕ್ಸ್ ತೊಗೊಂಡ್ಬಿಡ್ಬೋದು. ಸೊ ಇದಾಗಿತ್ತು. ಈ 3 ಕ್ವಶ್ಚನ್, ಒಂದು ಕ್ವಶ್ಚನ್ ಮಾತ್ರ ಇಂಪಾರ್ಟೆಂಟ್ ಪಕ್ಕ ಆಗಿರುತ್ತೆ. ಬಸ್ ಅಷ್ಟು ತುಂಬ ಇಂಪಾರ್ಟೆಂಟ್, ಮತ್ತು ಐಒ ಇಂಟರ್ಫರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾಡೆಲ್ 4 ಹೋಗೋಣ. ಮಾಡೆಲ್ 4 ಹೋಗೋಣ. ಇಲ್ಲಿ ಅಷ್ಟೇ 10 ಮಾರ್ಕ್ಸ್ ಆರ್ 7 ಮಾರ್ಕ್ಸ್. 7 ಮಾರ್ಕ್ಸೇ ಕೊಡಲ್ಲ ನಿಮಗೆ, 10 ಮಾರ್ಕ್ಸ್ ಇಟ್ಸ್ ನಂದು ಗ್ಯಾರಂಟಿ ಆಗುತ್ತೆ. ಇದನ್ನ ಈ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ದ ಮ್ಯಾಗ್ನೆಟಿಕ್ ಡಿಸ್ಕ್. ಹೌದು. ಡ್ರಾ ಎಕ್ಸ್ಪ್ಲೇನ್ ದ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ದ 2m into 8 ಸಿಂಕ್ರನೈಸೇಷನ್ DRM ಡ್ರಾಮಕ್ ಚಿಪ್ ಆಯ್ತಾ. ಇದು ಇನ್ನೆರಡು ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಕ್ವಶನ್ ಆಯ್ತಾ, ಒಂದು ಕ್ವಶನ್ ಫಿಕ್ಸ್. ಸೊ ಇಂದಿಷ್ಟು ಕ್ವಶನ್ ಒಂದು ಕ್ವಶನ್ ಪಕ್ಕ ಬರ್ತದೆ. ಸೊ 2 ಕ್ವಶನ್ ಓದೋಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಟೈಮ್ ತುಂಬ ಇದೆ ಆಯ್ತಾ. ಇವತ್ತು ನೈಟ್ ಒಂದೇ ಒಂದು ನೈಟ್ ಓದೋಕೆ ಟ್ರೈ ಮಾಡ್ರು, ನಾಳೆಯಿಂದ ಸಿಂಪಲ್ ಆರಾಮಾಗಿ ಮಾಡ್ಕೋಬೋದು ನೀವೆಲ್ಲ ಆಯ್ತಾ. ಸೊ ಇದು ಮಾಡೆಲ್ 5 ಹೋಗೋಣ. ಡಿಸ್ಕಸ್ ದ ಕಂಟ್ರೋಲ್ ಸೀಕ್ವೆನ್ಸ್ ಆಫ್ ಎಕ್ಸಿಕ್ಯೂಷನ್ ಆ್ಯಂಡ್ ಇಂಟ್ರಡಕ್ಷನ್. ಇದು ವೆರಿ ಇಂಪಾರ್ಟೆಂಟ್. ಫಿಕ್ಸ್ಡ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಫಿಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಡಿಸ್ಕಸ್ ದ ನೀಟ್ ಡಯಾಗ್ರಾಮ್ ಆಫ್ ಎ ಸಿಂಗಲ್ ಬಸ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಫಿಜಿಂಗ್ ಆ್ಯಂಡ್ ಡೇಟಾ ಔಟ್ ಮೆಮೊರಿ ಆಫ್ ದ ಡಿಸೈನ್ ಆಫ್ ರಿಜಿಸ್ಟರ್ ಪ್ರೊಸೆಸ್. ಈ 3 ಕ್ವಶನ್ಸ್ ಏನು ಕೊಟ್ಟಿದ್ದಲ್ಲ, ಇದು 14 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ 10 ಮಾರ್ಕ್ಸ್ ಸೀರೀಸ್ ಬರೋ ಥರ ಇರುತ್ತೆ, ಆರ್ 20 ಮಾರ್ಕ್ಸ್ ಬರೋದು ಕೂಡ ಇರುತ್ತೆ. ಸೊ ಈ 3 ಕ್ವಶನ್ ಓದೋಕೆ ಟ್ರೈ ಮಾಡಿ. ಇದು ಬಿಟ್ಟರೆ ಇನ್ನೇನು ಕೇಳೋಕ್ಕೆ ಚಾನ್ಸೇ ಇಲ್ಲ ಅವರು. ಸೊ ನಾನು ಏನು ಕೊಟ್ಟಿದ್ದಾನಲ್ಲ, ಇಷ್ಟು ಓದೋಕೆ ಮಾಡಿದ್ರೆ ನೀವು 45+ ಮಾರ್ಕ್ಸ್ ಮುಂದೆ ಹಂಗೆ ಪಕ್ಕ ಬಂದೇ ಬರುತ್ತೆ. ನನಗೆ ಏನಂತೇಳಿ ಪಾರ್ಟ್ ಬಿ ಏನಂದರೆ, ನಂದು ಪ್ಲ್ಯಾನ್ ಬಿ ಏನಂದರೆ, ಈ ಕ್ವಶನ್ಸ್ ಬಂದಿಲ್ಲ ಅಂದರೆ ವಾಟ್ ನೆಕ್ಸ್ಟ್. ಸೊ ಅದಕ್ಕೆ ನಾನು 2 ಕ್ವಶನ್ಸ್ ಕೊಟ್ಟಿರೋದು. 2 ಕ್ವಶನ್ ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ, ನಾನು ಒಂದೊಂದು ಕ್ವಶನೇ ಕೊಟ್ಬಿಡ್ತೀನಿ, ಬಟ್ ನಿಮಗೆ ಪ್ಲ್ಯಾನ್ ಬಿ ಏನಾಗಿರಬೇಕು. ಪೇಪರ್ ಇದು ಬಂದಿಲ್ಲ ಅಂದರೆ ಏನು ಅಂದರೆ, ಅದೇ ನಮ್ಮ ಪ್ಲ್ಯಾನ್ ಬಿ. ನೀವು ಪಾರ್ಟ್ ಬಿ ಅಲ್ಲಿ ಏನು ಓದ್ಕೊ ಬಂದಿದ್ದೀರಲ್ಲ, ಅವೆಲ್ಲ ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಇಷ್ಟ ಆಗಿತ್ತು ನಮ್ಮದೆಲ್ಲ ಪ್ಲ್ಯಾನ್ ಆಗಲಿ, ನಮ್ಮದು ಎಲ್ಲ ಜರ್ನಿ ಚೆನ್ನಾಗಿತ್ತು ಅನ್ಕೊತೀನಿ. ನೆಕ್ಸ್ಟ್ 3 ಮಂತ್ಸ್ ಆದಮೇಲೆ ಸಿಗೋಣ. ನೆಕ್ಸ್ಟ್ ಇನ್ನೇನು ಏನಿದೆ ಮುಂದೆ ವೀಡಿಯೋಗಳು, ಅದನ್ನೆಲ್ಲ ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಇದೇ ಥರ ನೀವು ನಂಗೆ ಇದೇ ಥರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಯಾರನ್ನ ಮಾಡಿಲ್ಲ ಅಂದರೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ.